ಉಂಟೆ, ದುಷ್ಟನು ಸತ್ರೆ ನನಗೆ ಸಂತೋಷವಿಲ್ಲ. ದುಷ್ಟನು ತನ್ನ ದುಷ್ಟತ್ವವನ್ನು ಬಿಟ್ಟು, ಯಜ್ಕೇಲ್ ಗ್ರಂಥದಲ್ಲಿ ಮಾತಿರುತ್ತೆ 18ನೇ ಅಧ್ಯಾಯ. ದುಷ್ಟನು ತನ್ನ ದುಷ್ಟತ್ವವನ್ನು ಬಿಟ್ಟು ಪ್ರೀತಿಯಿಂದ ದೇವರ ಕಡೆಗೆ ತಿರುಗಬೇಕು ಅಂತ ದೇವರು ನೋಡ್ತಾ ಇದ್ದಾನೆ. ಈಗ ಶರೀರಕ್ಕೆ ಕನೆಕ್ಟ್ ಆಗಿದ್ದಾನೆ ದಾವೀದು, ಪಾಪಕ್ಕೆ ಕನೆಕ್ಟ್ ಆಗಿದ್ದಾನೆ ದಾವೀದು. ಅರಸರು ಯುದ್ಧಕ್ಕೆ ಹೋಗೋ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನ್ರಿ? ಮಾಳಿಗೆ ಮೇಲೆ ತಿರುಗಾಡ್ತಾ ಇದ್ದಾನೆ. ಯಾಕೆ ದಾವೀದನನ್ನು ತೆಗೆದುಕೊಂಡಿವಿ ಅಂದ್ರೆ, ದಾವೀದನು ಪಾಪಕ್ಕೆ ಕನೆಕ್ಟ್ ಆಗ್ಬಿಟ್ಟಿದ್ದಾನೆ. ದಾವೀದನ ನೀಚ ಕೃತ್ಯಗಳನ್ನು ನಾವು ಜ್ಞಾಪಕ ಮಾಡ್ಕೊಂತಿದ್ದೀವಿ. ಯಾಕೆಂದ್ರೆ ಜಯಿಸುವವನು ಆತ್ಮಕ್ಕೆ ಆಹಾರ ವಾಕ್ಯವು ಜಯಿಸಬೇಕು, ಜೀವಿತವನ್ನು ನೋಡಬೇಕು. ದೀನತ್ವೆಯಲ್ಲಿ ಜಯವಿದೆ. ಈಗ ಯೋಹಾನ ಬರೆದ ಪತ್ರಿಕೆ 26ನೇ ವಚನದಲ್ಲಿ ನೋಡ್ರಿ, ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ತಂದೆಗೆ ಕಳಿಸಿರುವ ಪವಿತ್ರಾತ್ಮನು ನಿಮ್ಮ ಎಲ್ಲ ಉಪದೇಶಿಸಿ ನಿಮಗೆ ಹೇಳಿದ್ದನ್ನೆಲ್ಲ ನೆನಪಿಗೆ ತಂದು ಶಾಂತಿಯನ್ನು ನಿಮಗೆ ಬಿಟ್ಟು ಹೋದನು. ಆ ಸಹಾಯಕನಂದ್ರೆ ಯಾರು? ಪವಿತ್ರಾತ್ಮನು. ತಂದೆ ಹೆಸರಿನಲ್ಲಿ ಬಂದ, ನಮ್ಮನ್ನು ಪ್ರೀತಿಸಿದ, ಕಳಿಸಿದ ಪವಿತ್ರಾತ್ಮ ನಿಮಗೆ ಎಲ್ಲಾ ಉಪದೇಶವನ್ನು ಹೇಳಲು ನೆನಪಿಗೆ ತರ್ತಾನಂತೆ. ನಾವು ಮರ್ತು ಹೋದ್ರು ನೆನಪಿಗೆ ತರ್ತಾನಂತೆ. ಯಾರು? ಪವಿತ್ರಾತ್ಮನು. ಆತ್ಮ